ನಿವಾಸಿಗಳಲ್ಲಿ ವಿನಂತಿ ಮತ್ತು ನಾಗರಿಕರಲ್ಲಿ ವಿನಂತಿ. ಇವತ್ತು ಯಲಹಂಕ ಕ್ಷೇತ್ರದಲ್ಲಿ ಸ್ವಚ್ಛತೆಯನ್ನು ಕಾಪಾಡೋ ದೃಷ್ಟಿಯಿಂದ ಬೆಳಗ್ಗೆಯಿಂದ ಕೂಡ ನಮ್ಮ ಬಿಜೆಪಿ ಅಧಿಕಾರಿಗಳು ಸಾರ್ವಜನಿಕರು ಜನಜಾಗೃತಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ದಯವಿಟ್ಟು ಕಸವನ್ನ ಬೆಳಗ್ಗೆ ಏನು ನಮ್ಮ ಪೌರ ಕಾರ್ಮಿಕರು ಬರ್ತಾರೆ ಸಂಗ್ರಹ ಮಾಡೋದಕ್ಕೆ ಆ ಗಾಡಿಗಳಿಗೆ ಕೊಡಬೇಕು. ಇವತ್ತು ಈ ರಸ್ತೆಯಲ್ಲಿ ಮೂಲೆಯಲ್ಲಿ ಸಾಕಷ್ಟು ಗಲೀಜನ್ನ ಮಾಡಿ ಕಸ ಎಸೆಯುವಂತ ಕೆಲಸವನ್ನು ಮಾಡಿದರೆ ಇನ್ಮೇಲೆ ಯಾರು ದಯವಿಟ್ಟು ಆ ಕೆಲಸವನ್ನು ಮಾಡಬಾರ್ದು. ಈ ಒಂದು ರಸ್ತೆ ಶಿವಮಂದಿರ ರಸ್ತೆ ಮತ್ತು ಸಂದೀಪ್ ಕೃಷ್ಣನ್ ರಸ್ತೆವರೆಗೂ ಈ ರಸ್ತೆಯನ್ನು ಮಾಡಲ್ ರಸ್ತೆ ಅಂತೇಳಿ ನಾವು ತೀರ್ಮಾನ ಮಾಡಿದ್ದೀವಿ. ಇಲ್ಲಿ ಯಾವುದೇ ರೀತಿಯಾದಂತಹ ಒತ್ತುವರಿ ಫುಟ್ಪಾತ್ ಅಲ್ಲಿ ಗಾಡಿಗಳು ಇಟ್ಕೊಂಡು ವ್ಯಾಪಾರ ಮಾಡುವಂಥದ್ದು, ಯಾವುದೇ ವೆಹಿಕಲ್ಗಳನ್ನ ರಸ್ತೆ ಬದಿಯಲ್ಲಿ ಅನಧಿಕೃತವಾಗಿ ಪಾರ್ಕಿಂಗ್ ಮಾಡ್ತಕ್ಕಂಥದ್ದನ್ನ ಕೂಡ ನಿಷೇಧಿಸಲಾಗಿದೆ. ತಾವು ಇದನ್ನ ಮೀರಿ ಏನಾದರೂ ಮಾಡಿದ್ರೆ ಬಿಬಿಎಂಪಿಯಿಂದ ಶಿಸ್ತಿನ ಕ್ರಮ ಅಂದ್ರೆ ಕಸವನ್ನ ತಂದು ನಿಮ್ಮ ಮನೆಯಲ್ಲೇ ಹಾಕ್ತೀವಿ, 2,000 ರೂಪಾಯಿ ಪೆನಾಲ್ಟಿ ಹಾಕ್ತೀವಿ. ಅದ್ರ ಮೇಲೆ ಮತ್ತೆ ಪುನರಾವರ್ತನೆ ಆದ್ರೆ ನಿಮ್ಮ ಮನೆಗೆ ಬರ್ತಕ್ಕಂಥ ಕಾವೇರಿ ನೀರನ್ನ ಇವೆಲ್ಲವನ್ನು ಕೂಡ ನಿಲ್ಲಿಸುವಂತ ಕೆಲಸ ಕೂಡ ಆಗ್ತದೆ. ದಯವಿಟ್ಟು ಸ್ವಚ್ಛವಾದಂತ ಸುಂದರವಾದಂತ ಯಲಹಂಕಕ್ಕೆ ತಾವೆಲ್ಲ ಕೂಡ ಸಹಕಾರವನ್ನು ಕೊಡಬೇಕು. ಸಾಕಷ್ಟು ಸರಿ ನಮ್ಮ ಬಿಬಿಎಂಪಿಯ ನೌಕರರು ಅಧಿಕಾರಿಗಳು ಹೇಳಿದ್ರು ಕೂಡ ತಾವು ಯಾವುದಕ್ಕೂ ಕೂಡ ಕಿವಿ ಕೊಡದೇ ಇರ್ತಕ್ಕಂಥವ್ರು ಇದು ಕೊನೆಯ ಎಚ್ಚರಿಕೆ ಅಂತೇಳಿ ತಾವೆಲ್ಲ ಕೂಡ ಭಾವಿಸಬೇಕು. ಈ ಫುಟ್ಪಾತ್ ಅಲ್ಲಿ ಯಾರು ಶೆಡ್ಗಳು ಹಾಕೊಂಡಿದ್ದೀರಿ ಮುಂದೆ ಹಾಕೊಂಡಿದ್ರು ನೋಡಿ ಶೀಟ್ ಯಾವ್ದೋ JM ಮೋಟಾರ್ ಅದು ನಾಳೆ ಒಳಗಡೆ ತೆಗಿಬೇಕು. ಇಲ್ಲಾಂತಂದ್ರೆ ನಾವೇ ತಾವನ್ನು ಕಟ್ ಮಾಡಿ ಪೆನಾಲ್ಟಿ ಕೂಡ ಹಾಕ್ತೀವಿ. ದಯವಿಟ್ಟು ಮತ್ತೆ ಎಲ್ಲಂದ್ರಲ್ಲಿ ಸ್ಟಿಕ್ಕರ್ಗಳನ್ನ ಹಾಕೋದು, ತಿಗಣೆ ಔಷಧಿ, PG ಬೇಕಾ ಇವೆಲ್ಲ ಹಾಕಿದ್ರೆ ಆ ನಂಬರ್ಗೆ ಫೋನ್ ಮಾಡಿ PGಗಳನ್ನು ಕೂಡ ಶಾಶ್ವತವಾಗಿ ಬಂದ್ ಮಾಡುವಂತ ಕೆಲಸ ಮಾಡಲಾಗುವುದು.